ನಮಸ್ಕಾರ. ಪಾರು ಇಂಗ್ಲಿಷ್ ಲಿಟ್ರೇಚರ್ GK ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ತರಗತಿಯಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಬಂಗಾಳ ಒಂದು ಪ್ರಾಂತ್ಯದಲ್ಲಿ ಬ್ರಿಟಿಷರ ಒಂದು ಪ್ರಾಬಲ್ಯ ಯಾವ ರೀತಿಯಲ್ಲಿ ಹೆಚ್ಚಿಗೆ ಆಗ್ತಾ ಬಂತು ಅನ್ನೋದನ್ನು ನಾನು ಇವತ್ತಿನ ತರಗತಿಯಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಏನು ಗೊತ್ತಿರಬೇಕಪ್ಪ ಅಂತಂದರೆ, ಬಂಗಾಳ ಪ್ರಾಂತ್ಯದಲ್ಲಿ ಯಾರು ಆಳ್ವಿಕೆ ಬರ್ತಾರಪ್ಪ ಅಂತಂದರೆ, ಬಂಗಾಳ ಪ್ರಾಂತ್ಯದಲ್ಲಿ ಔರಂಗಜೇಬ್ನ ಮರಣದ ನಂತರ, ಯಾರ ಮರಣದ ನಂತರ ಅಂದರೆ ಔರಂಗಜೇಬ್ನ ಮರಣದ ನಂತರ ಅಂದರೆ 1707ರಲ್ಲಿ ಔರಂಗಜೇಬ್ ಮರಣ ಹೊಂತಾನ. ಸೊ ಇವ್ರ ಮರಣದ ನಂತರ ಏನಾಗುತ್ತಪ್ಪ ಅಂತಂದರೆ, ಬಂಗಾಳದಲ್ಲಿ ಯಾರು ಕೂಡ ಆಳ್ವಿಕೆ ಮಾಡ್ತಿರೋದಿಲ್ಲ. ಅದೇ ಸಂದರ್ಭದಲ್ಲಿ ಅಲಿವರ್ದಿ ಖಾನ್ ಏನು ಮಾಡ್ತಾನೆ, ಬಂಗಾಳವನ್ನು ಸ್ವತಂತ್ರಗೊಳಿಸಿ ಅಲ್ಲಿ ಏನು ಮಾಡ್ತಾನೆ, ಆಡಳಿತವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅಲಿವರ್ದಿ ಖಾನ್ ಆಡಳಿತ ಸ್ಟಾರ್ಟ್ ಮಾಡಿದಾದ ನಂತರ ಏನಾಗ್ತಾರಪ್ಪ ಅಂತಂದರೆ, ಸಿರಾಜುದ್ದೌಲ್ ಏನು ಮಾಡ್ತಾನೆ, ಅಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಸಿರಾಜುದ್ದೌಲ್ ಅಧಿಕಾರಕ್ಕೆ ಬಂದಾದ ನಂತರ ಏನಾಗುತ್ತಪ್ಪ ಅಂತಂದರೆ, ಸಿರಾಜುದ್ದೌಲ್ ಯಾರಪ್ಪ ಅಂತಂದರೆ ಅಲಿವರ್ದಿ ಖಾನನ ಮಗ ಯಾರಪ್ಪ ಅಂತಂದರೆ ಸಿರಾಜುದ್ದೌಲ್, ಅಂದರೆ ಅಳಿಯ ಏನಾಗ್ತಾನಪ್ಪ ಅಂದರೆ ಅಧಿಕಾರಕ್ಕೆ ಬರ್ತಾನೆ. ಬಂಗಾಳದಲ್ಲಿ ಸಿರಾಜುದ್ದೌಲ್ ಏನಾಗ್ತಾನೆ, ಅಧಿಕಾರಕ್ಕೆ ಬರ್ತಾನೆ. ಸೊ ಮಗ ಅಧಿಕಾರಕ್ಕೆ ಬಂದಿದ್ದಾನ ಅಂತಂದಂತ ಏನು ಮಾಡ್ತಾರೆ, ಅವರ ಒಂದು ದೊಡ್ಡಮ್ಮ, ಯಾರು ಸಿರಾಜುದ್ದೌಲ್ನ ದೊಡ್ಡಮ್ಮ ಮತ್ತು ಅವರ ಮಗ ಯಾರಪ್ಪ ಅಂದರೆ ಶೌಕತ್ ಜಂಗ್ ಏನು ಮಾಡ್ತಾನಪ್ಪ ಅಂತಂದರೆ ಅವನು ವಿರೋಧವನ್ನು ವ್ಯಕ್ತಪಡಿಸ್ತಾನೆ. ದೊಡ್ಡಮ್ಮ ಖದೀಜಾ ಬೇಗಂ, ಮಗ ಶೌಕತ್ ಜಂಗ್, ಇವರಿಬ್ರು ಏನು ಮಾಡ್ತಾರಪ್ಪ ಅಂದರೆ ಸಿರಾಜುದ್ದೌಲ್ ಅಧಿಕಾರಕ್ಕೆ ಬರೋದು ಬೇಡ ಅಂತ ಏನು ಮಾಡ್ತಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಸೊ ವಿರೋಧವನ್ನು ವ್ಯಕ್ತಪಡಿಸಿದ್ರಿಂದ ಏನಾಗುತ್ತಪ್ಪ ಅಂದರೆ ಈ ಒಂದು ಕಪ್ಪು ಕೋಣೆಯ ದುರಂತ ಏನಾಗುತ್ತೆ, ಆರಂಭವಾಗುತ್ತೆ. ಸೊ ಏನಪ್ಪ ಇದು ಕಪ್ಪು ಕೋಣೆಯ ದುರಂತ ಅಂತಂದರೆ, 14x18 ಆ ಒಂದು ಕೋಣೆಯಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ 14x18 ಕೋಣೆಯಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ 146 ಜನ ಬ್ರಿಟಿಷರ ಅಧಿಕಾರಿಗಳನ್ನ ಏನು ಮಾಡ್ತಾನೆ, ಬಂಧಿಸ್ಬಿಡ್ತಾನೆ. ಏನಕ್ಕೆ ಬಂಧಿಸ್ತಾನಪ್ಪ ಅಂತಂದರೆ, ಈ ಬ್ರಿಟಿಷ್ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಬಂಗಾಳದಲ್ಲಿ ಏನು ಮಾಡ್ತಾರೆ ಅಂದರೆ ಕೋಟೆಗಳನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೋಟೆಗಳನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ ಏನಕ್ಕೆ ಕೋಟೆಗಳನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾರಪ್ಪ ಅಂದರೆ, ಅವರ ದೊಡ್ಡಮ್ಮನಾಗಿರ್ತಕ್ಕಂಥ ಖದೀಜಾ ಬೇಗಂ ಮತ್ತು ಆ ಒಂದು ಸಹೋದರ ಯಾರು ಶೌಕತ್ ಜಂಗ್ ಇಬ್ಬರು ಕೂಡ ಏನು ಮಾಡ್ತಾರೆ ಅಂದರೆ ಆ ಬ್ರಿಟಿಷರಿಗೆ ಹೇಳ್ತಾರೆ, ಈ ಥರ ಅಧಿಕಾರಕ್ಕೆ ಸಿರಾಜುದ್ದೌಲ್ ಅಧಿಕಾರಕ್ಕೆ ಬಂದಿದ್ದಾನೆ ಅಂದಾಗ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಬಂಗಾಳದಲ್ಲಿ ಏನು ಮಾಡ್ತಾರೆ, ಒಂದು ಕೋಟೆಯನ್ನು ಕಟ್ತಾರೆ. ಸೊ ಅದನ್ನು ವಿರೋಧಿಸಿ ಏನು ಮಾಡ್ತಾನೆ, ಅದೇ ಕೋಟೆಯಲ್ಲಿ ಏನು ಮಾಡ್ತಾನೆ 14x18 ಕೋಣೆಯಲ್ಲಿ ಏನು ಮಾಡ್ತಾನೆ, ಈ ಸಿರಾಜುದ್ದೌಲ್ ಏನು ಮಾಡ್ತಾನೆ, ಅವ್ರನ್ನ 146 ಬ್ರಿಟಿಷ್ ಅಧಿಕಾರಿಗಳನ್ನು ಬಂಧಿಸ್ತಾನೆ. ಸೊ ಅಲ್ಲಿ ಉಸಿರುಗಟ್ಟೆ ಏನು ಮಾಡ್ತಾರೆ ಅಂದರೆ ಎಲ್ಲ ಒಂದು ಬ್ರಿಟಿಷ್ ಅಧಿಕಾರಿಗಳು ಮರಣ ಹೊಂದಿ ಕೇವಲ 23 ಜನಗಳ ಬ್ರಿಟಿಷ್ ಅಧಿಕಾರಿಗಳು ಏನು ಮಾಡ್ತಾರೆ, ಅಲ್ಲಿ ಬದುಕುಳಿತಾರೆ. ಸೊ ತದನಂತರ ಏನು ಮಾಡ್ತಾನೆ ಅಂದರೆ ಸಿರಾಜುದ್ದೌಲ್ ಏನು ಮಾಡ್ತಾನೆ, ಬ್ರಿಟಿಷರೊಂದಿಗೆ ಅಲಿನಗರ್ ಒಪ್ಪಂದವನ್ನು ಮಾಡಿಕೊಂಡು 1757 ಏನಾಗುತ್ತಪ್ಪ ಅಂದರೆ ಈ ಕಪ್ಪು ಕೋಣೆಯ ದುರಂತ ಅನ್ನೋದೇನಾಗುತ್ತೆ, ಎಂಡ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಸಿರಾಜುದ್ದೌಲ್ ಅಧಿಕಾರಕ್ಕೆ ಬರೋದು ಅಲ್ಲಿ ಯಾರಿಗೂ ಕೂಡ ಏನಾಗಿರೋದಿಲ್ಲಪ್ಪ ಅಂದರೆ ಇಷ್ಟ ಇರೋದಿಲ್ಲ. ಸೊ ಹಂಗಾಗಿ ಏನಾಗುತ್ತಪ್ಪ ಇಲ್ಲಂದರೆ ಕಪ್ಪು ಕೋಣೆಯ ದುರಂತಕ್ಕೆ ಏನಾಗುತ್ತೆ, ಕಾರಣ ಆಗುತ್ತೆ. ಅದಾದ ನಂತರ ಬ್ರಿಟಿಷರು ಏನು ಮಾಡ್ತಾರೆ, ಒಂದು ಸತಿ ಸೋತರು ಮತ್ತು ಎರಡನೇ ಸತಿ ಏನು ಮಾಡ್ತಾರೆ, ಸಿರಾಜುದ್ದೌಲ್ ಮೇಲೆ ಏನು ಮಾಡ್ತಾರೆ, ಆಕ್ರಮಣವನ್ನು ಮಾಡ್ತಾರೆ. ಸೊ ಸಿರಾಜುದ್ದೌಲ್ ಮೇಲೆ ಆಕ್ರಮಣ ಮಾಡಿದಾಗ ಇಲ್ಲಿ ಯಾರು ಇರ್ತಾರಪ್ಪ ಬ್ರಿಟಿಷ್ ಅಧಿಕಾರಿ ಅಂದರೆ ರಾಬರ್ಟ್ ಲೋ ಏನು ಮಾಡ್ತಾನೆ, ಬ್ರಿಟಿಷ್ ಅಧಿಕಾರಿಯಾಗಿ ಭಾರತಕ್ಕೆ ಬಂದಿರ್ತಾನೆ. ಸೊ ಸಿರಾಜುದ್ದೌಲ್ನ ಒಂದು ಸೈನಾಪತಿ ಯಾರು ಇರ್ತಾರಪ್ಪ ಅಂತಂದರೆ ಮೀರ್ ಜಾಫರ್, ಸಿರಾಜುದ್ದೌಲ್ನ ಒಂದು ಸೈನಾಪತಿ ಆಗಿರ್ತಾನೆ. ಸೊ ಮೀರ್ ಜಾಫರ್ನ ಮಗ ಯಾರಾಗಿರ್ತಾನಪ್ಪ ಅಂದರೆ ಮೀರಾ ಆಗಿರ್ತಾನೆ. ಸೊ ಇಲ್ಲಿ ಪ್ಲಾಸಿ ಕದನ 1757 ಜೂನ್ 23 ಆಗುತ್ತೆ ಪ್ಲಾಸಿ ಕದನ ನಡೆಯುತ್ತೆ. ಈ ಒಂದು ಪ್ಲಾಸಿ ಕದನದಲ್ಲಿ ಏನಾಗುತ್ತಪ್ಪ ಅಂದರೆ ಮೀರ್ ಜಾಫರ್ನ ಮಗ ಮೀರಾ ಏನು ಮಾಡ್ತಾನೆ, ಮೀರಾ ಮತ್ತು ಮೀರ್ ಜಾಫರ್ ಏನಾಗಿರ್ತಾರಪ್ಪ ಅಂತಂದರೆ ರಾಬರ್ಟ್ ಲೈನ್ಗೆ ಸಪೋರ್ಟಿವ್ ಆಗಿರ್ತಾರೆ. ಸೊ ಮೀರ್ ಜಾಫರ್ನ ಮಗ ಯಾರು ಮೀರಾ ಏನು ಮಾಡ್ತಾನೆ, ಸಿರಾಜುದ್ದೌಲ್ನ ಏನು ಮಾಡ್ತಾನೆ, ಕೊಲೆ ಮಾಡ್ತಾನೆ. ಸೊ ಇವನೇನಾಗ್ತಾನಪ್ಪ ಅಂದರೆ ಮರಣ ಹೊಂತಾನೆ. ರಾಬರ್ಟ್ ಲೈನ್ ಏನಾಗ್ತಾರೆ, ಗೆಲುವನ್ನು ಸಾಧಿಸ್ತಾರೆ. ಸೊ ಪ್ಲಾಸಿ ಕದನ ಏನಾಗುತ್ತಪ್ಪ ಅಂದರೆ ಯಾರ ಮಧ್ಯೆ ನಡೆಯಿತು ಅಂತ ಕೇಳಿದ್ರೆ ಸಿರಾಜುದ್ದೌಲ್ ಮತ್ತು ರಾಬರ್ಟ್ ಲೈನ್ ಮಧ್ಯೆ ನಡೆಯುತ್ತೆ. ಯಾರು ಸೋತ್ರಪ್ಪ ಅಂದರೆ ಸಿರಾಜುದ್ದೌಲ್ ಸೋಲ್ತಾನೆ. ಯಾರು ಸಾಯಿಸಿದ್ರಪ್ಪ ಅಂದರೆ ಕೊಲೆ ಮಾಡಿದ್ರು ಅಂದರೆ ಮೀರಾ ಕೊಲೆ ಮಾಡ್ತಾನೆ. ಮೀರಾ ಯಾರಪ್ಪ ಅಂತಾನೆ ಮೀರ್ ಜಾಫರ್ನ ಮಗ ಯಾರಾಗಿರ್ತಾನೆ, ಮೀರಾ ಆಗಿರ್ತಾನೆ. ಸೊ ಇಲ್ಲಿಗೆ 1757 ಜೂನ್ 23 ಏನಾಗುತ್ತೆ ಪ್ಲಾಸಿ ಕದನ ಅನ್ನೋದೇನಾಗುತ್ತೆ, ಎಂಡ್ ಆಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಆಗುತ್ತಪ್ಪ ಅಂತಂದರೆ ಸಿರಾಜುದ್ದೌಲ್ ಮರಣ ಹೊಂದ್ಬಿಡ್ತಾನೆ. ಸಿರಾಜುದ್ದೌಲ್ ಮರಣದ ನಂತರ ಏನಾಗುತ್ತಪ್ಪ ಅಂತಂದರೆ ರಾಬರ್ಟ್ ಲೈ ಏನು ಮಾಡ್ತಾನೆ, ಮೀರ್ ಜಾಫರ್ನ ಅಧಿಕಾರಕ್ಕೆ ತರ್ತಾನೆ. ಯಾರನ್ನ ಅಧಿಕಾರಕ್ಕೆ ತರ್ತಾನಪ್ಪ ಅಂತಂದರೆ ಮೀರ್ ಜಾಫರ್ನ ಏನು ಮಾಡ್ತಾನೆ, ಅಧಿಕಾರಕ್ಕೆ ತರ್ತಾನೆ. ಸೊ ಮೀರ್ ಜಾಫರ್ನ ಅಧಿಕಾರಕ್ಕೆ ತಂದಾಗ ಏನು ಮಾಡ್ತಾನೆ, ಮೀರ್ ಜಾಫರ್ 24 ಪರಗಣಗಳನ್ನು ಬಿಟ್ಕೊಡ್ತಾನೆ. ಆಮೇಲೆ 1.77 ಲಕ್ಷ ರೂಪಾಯಿ ಬ್ರಿಟಿಷರಿಗೆ ನೀಡ್ತಾನೆ. ಸೊ ಇದೇ ರೀತಿಯಾಗಿ ಏನು ಮಾಡ್ತಾನೆ, ಅಧಿಕಾರಕ್ಕೆ ಬಂದಂಥ ಮೀರ್ ಜಾಫರು ತನ್ನ ಆಡಳಿತವನ್ನು ಸ್ಟಾರ್ಟ್ ಮಾಡ್ತಾನೆ. ಅದೇ ಸಂದರ್ಭದಲ್ಲಿ 1760ರಲ್ಲಿ ಏನಾಗುತ್ತಪ್ಪ ಅಂತಂದರೆ ರಾಬರ್ಟ್ ಲೋ ಏನಾಗ್ತಾನೆ, ಮತ್ತೆ ರಿಟರ್ನ್ ಕಲ್ಕತ್ತಾಕ್ಕೆ ಮರಳ್ತಾನೆ. ರಾಬರ್ಟ್ ಲೈ ಕಲ್ಕತ್ತಾಕ್ಕೆ ಮರಳಿದಾಗ ಅಲ್ಲಿ ಆ ಸ್ಥಾನದಲ್ಲಿ ಯಾರು ಬರ್ತಾರಪ್ಪ ಅಂದರೆ ವಾನ್ಸಿ ಥಾಟ್ ಅನ್ನೋ ಒಂದು ಅಧಿಕಾರಿ ಏನು ಮಾಡ್ತಾನೆ, ಅಧಿಕಾರಕ್ಕೆ ಬರ್ತಾನೆ. ಅಧಿಕಾರಕ್ಕೆ ಬಂದು ಏನು ಮಾಡ್ತಾನೆ, ಮೀರ್ ಜಾಫರ್ ಹತ್ರ ಏನು ಕೇಳ್ತಾನಪ್ಪ ಅಂದರೆ ಒಂದು ದಸ್ತಕಗಳನ್ನು ಏನು ಮಾಡ್ತಾನೆ,
ಕೇಳ್ತಾ ಹೋಗ್ತಾನೆ. ಅಂದರೆ ನೀನು ಕೊಟ್ಟಿಲ್ಲ, ದಸ್ತಕಗಳನ್ನು ಕೊಟ್ಟಿಲ್ಲ ಅಂತ ಏನು ಮಾಡ್ತಾನೆ, ಮೀರ್ ಜಾಫರ್ನ ಅಧಿಕಾರದಿಂದ ಕೆಳಗಿಳಿಸಿ ಮೀರ್ ಕಾಸಿಮ್ನ ಏನು ಮಾಡ್ತಾನೆ, ಅಧಿಕಾರಕ್ಕೆ ತರ್ತಾನೆ. ಯಾರು ಅಧಿಕಾರಕ್ಕೆ ತರ್ತಾರಪ್ಪ ಅಂತಂದರೆ ವಾನ್ಸಿ ತಾಟ್ ಅನ್ನೋ ಅಧಿಕಾರಿ ಏನು ಮಾಡ್ತಾನೆ, ಮೀರ್ ಕಾಸಿಮ್ನ ಅಧಿಕಾರಕ್ಕೆ ತರ್ತಾನೆ. ಅಧಿಕಾರಕ್ಕೆ ತಂದಾದ್ಮೇಲೆ ಮೀರ್ ಕಾಸಿಮ್ ಏನಾಗಿರ್ತಾನಪ್ಪ ಅಂತಂದರೆ ಬ್ರಿಟಿಷರಿಗೆ ವಿರೋಧನಾಗಿರ್ತಾನೆ. ಇವನು ಸ್ಟಾರ್ಟಿಂಗಲ್ಲಿ ಕೆಲವೊಂದು ನಗರಗಳನ್ನು ಬಿಟ್ಕೊಡ್ತಾನೆ, ಆಮೇಲೆ ದಸ್ತಕಗಳೆಲ್ಲ ಕೊಡ್ತಾನೆ. ಅಲ್ಲಿರ್ತಕ್ಕಂಥ ದಸ್ತಕಗಳನ್ನು ಕೂಡ ಏನು ಮಾಡ್ತಾನೆ, ಸ್ಥಳೀಯರಿಗೆ ವಿಸ್ತರಿಸ್ಬಿಡ್ತಾನೆ. ಯಾರು, ಮೀರ್ ಕಾಸಿಮ್. ಇದರಿಂದ ಏನಾಗುತ್ತಪ್ಪ ಅಂದರೆ ಬ್ರಿಟಿಷರಿಗೆ ವಿರೋಧಿಯಾಗಿಬಿಡ್ತಾನೆ ಮೀರ್ ಕಾಸಿಮ್. ಅವಾಗ ಏನು ಮಾಡ್ತಾರಪ್ಪ ಅಂತಂದರೆ ಈ ಒಂದು ವಿರೋಧನೆ ಏನಾಗುತ್ತಪ್ಪ ಅಂದರೆ ಈ ಒಂದು ಬಕ್ಸರ್ ಕದನಕ್ಕೆ ಏನಾಗುತ್ತೆ, ಕಾರಣ ಆಗುತ್ತೆ. ಎಷ್ಟರಲ್ಲಾಗುತ್ತಪ್ಪ ಬಕ್ಸರ್ ಕದನ ಅಂದರೆ 1764 ಅಕ್ಟೋಬರ್ 22ರಂದು ಏನಾಗುತ್ತೆ, ಈ ಒಂದು ಬಕ್ಸರ್ ಕದನ ಆಗುತ್ತೆ. ಸೊ ಬಕ್ಸರ್ ಕದನ ಯಾರ್ಯಾರ ಮಧ್ಯೆ ಆಗುತ್ತಪ್ಪ ಅಂದರೆ ಮೀರ್ ಕಾಸಿಮ್ ಅಲ್ಲ, ಬ್ರಿಟಿಷರು ಮತ್ತು ಮೀರ್ ಕಾಸಿಮ್ನ ಮಧ್ಯೆ ಏನಾಗುತ್ತೆ, ಈ ಒಂದು ಬಕ್ಸರ್ ಕದನ ಆಗುತ್ತೆ. ಬ್ರಿಟಿಷರು ಮತ್ತು ಮೀರ್ ಕಾಸಿಮ್ ಅಂದರೆ ಒಬ್ಬನೇ ಮೀರ್ ಕಾಸಿಮ್ ಅಷ್ಟೇ ಹೋರಾಡೋದಿಲ್ಲ, ಅಲ್ಲಿ ತ್ರಿಕೂಟ ಸೈನ್ಯವನ್ನು ರಚನೆ ಮಾಡ್ಕೊಳ್ತಾರೆ. ಯಾರಪ್ಪ ತ್ರಿಕೂಟ ಸೈನ್ಯ ಅಂತಂದರೆ ಔದ್ನ ನವಾಬ ಸುಜಾ ಉದ್ದೌಲು, ಆಮೇಲೆ ಮೊಘಲ್ ಅರಸ 2ನೇ ಶಹ ಆಲಂ, ಆಮೇಲೆ ಮೀರ್ ಕಾಸಿಮ್, ಈ 3 ತ್ರಿಕೂಟ ಸೈನ್ಯಗಳನ್ನ ರಚನೆ ಮಾಡ್ಕೊಂಡು ಏನಾಗುತ್ತಪ್ಪ ಅಂತಂದರೆ ಈ 1764 ಅಕ್ಟೋಬರ್ 22ರಂದು ಏನಾಗುತ್ತೆ, ಬಕ್ಸರ್ ಕದನ ಆರಂಭವಾಗುತ್ತೆ. ಈ ಒಂದು ಬಕ್ಸರ್ ಕದನದಲ್ಲಿ ಏನಾಗುತ್ತಪ್ಪ ಅಂತಂದರೆ ಮೀರ್ ಕಾಸಿಮ್ ಏನಾಗ್ತಾನೆ, ಸೋಲ್ತಾನೆ. ಆಮೇಲೆ ಔದ್ನ ನವಾಬ ಸುಜಾ ಉದ್ದೌಲ್ ಏನಾಗ್ತಾನೆ, ಪಲಾಯನಗೆದ್ಬಿಡ್ತಾನೆ, ಓಡೋಗ್ಬಿಡ್ತಾನೆ. ಅಲ್ಲಿ ಉಳ್ಕೊಳ್ಳೋದು ಯಾರು ಮಾತ್ರಪ್ಪ ಅಂತಂದರೆ 2ನೇ ಶಹ ಆಲಂ ಮಾತ್ರ ಈ ಒಂದು ಯುದ್ಧದಲ್ಲಿ ಏನು ಮಾಡ್ತಾನೆ, ಉಳ್ಕೋತಾನೆ. ಅವಾಗ ಬಂದಿರತಕ್ಕಂಥ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನಪ್ಪ ಅಂತಂದರೆ ಈ ಒಂದು 2ನೇ ಶಹ ಆಲಂ, ಮೊಘಲ ದೊರೆ 2ನೇ ಶಹ ಆಲಂನೊಂದಿಗೆ ಏನು ಮಾಡ್ತಾನೆ, ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಏನು ಒಪ್ಪಂದವನ್ನು ಮಾಡ್ಕೊಳ್ತಾನಪ್ಪ ಅಂದರೆ ಅಲಹಾಬಾದ್ ಒಪ್ಪಂದವನ್ನು ಏನು ಮಾಡ್ತಾನೆ, 1765ರಲ್ಲಿ ಏನು ಮಾಡ್ತಾನೆ, 2ನೇ ಶಹ ಆಲಂನೊಂದಿಗೆ ರಾಬರ್ಟ್ ಕ್ಲೈವ್ ಅಲಹಾಬಾದ್ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಸೊ ಅಲಹಾಬಾದ್ ಒಪ್ಪಂದವನ್ನು ಮಾಡ್ಕೊಂಡಾದ್ಮೇಲೆ ಏನು ಮಾಡ್ತಾನೆ, 2ನೇ ಶಹ ಆಲಂ ಬ್ರಿಟಿಷರಿಗೆ ಏನು ಮಾಡ್ತಾನೆ, ಕೆಲವು ಪ್ರಾಂತ್ಯಗಳನ್ನು ನೀಡ್ತಾನೆ. ಸೊ ಯಾವ ಪ್ರಾಂತ್ಯಗಳಪ್ಪ ಅಂದರೆ ಬಂಗಾಳ, ಬಿಹಾರ್, ಒರಿಸ್ಸಾ ಪ್ರಾಂತ್ಯಗಳನ್ನು ಏನು ಮಾಡ್ತಾನೆ, ಒಂದು 2ನೇ ಶಹ ಆಲಂ ಏನು ಮಾಡ್ತಾನೆ, ರಾಬರ್ಟ್ ಕ್ಲೈವ್ನವರಿಗೆ ಮೀನ್ಸ್ ಬ್ರಿಟಿಷರಿಗೆ ಏನು ಮಾಡ್ತಾನೆ, ನೀಡ್ತಾ ಹೋಗ್ತಾನೆ. ಸೊ ಇದಿಷ್ಟು ಏನಾಗುತ್ತಪ್ಪ ಅಂತಂದರೆ ಬಕ್ಸರ್ ಕದನ. ಸೊ ಪ್ಲಾಸಿ ಕದನ ಅನ್ನೋದು ಬ್ರಿಟಿಷರಿಗೆ ಒಂದು ಬೀಜ ಆದರೆ ಬಕ್ಸರ್ ಕದನ ಅನ್ನೋದು ಆ ಬೀಜ ಬೆಳಿಲಿಕ್ಕೆ ಏನಾಯಿತು, ಒಂದು ಭತ್ತದ ರೀತಿಯಲ್ಲಿ ಅವ್ರಿಗೆ ಬೆಳವಣಿಗೆಯನ್ನು ಕೊಡ್ತಾ ಬಂತು. ಸೊ ಇವೆರಡು ಕದನಗಳು ಯಾರಿಗೆ ಇಂಪಾರ್ಟೆಂಟ್ ಆಗ್ತಾವಪ್ಪ ಅಂತಂದರೆ ಬ್ರಿಟಿಷರು ಭಾರತದಲ್ಲಿ ಬೆಳಿಲಿಕ್ಕೆ ಪ್ಲಾಸಿ ಕದನ, ಬಕ್ಸರ್ ಕದನಗಳು ಏನಾಗುವಪ್ಪ ಅಂದರೆ ಅವ್ರು ಬೆಳಿಲಿಕ್ಕೆ ಒಂದು ಬುನಾದಿಯನ್ನು, ಫೌಂಡೇಶನನ್ನು ಹಾಕ್ಕೊಟ್ಟಿರ್ತಕ್ಕಂಥ ಕದನಗಳು ಯಾವಪ್ಪ ಅಂದರೆ ಬಕ್ಸರ್ ಕದನ ಮತ್ತು ಪ್ಲಾಸಿ ಕದನ. ಇಲ್ಲಿ ಏನು ಕ್ವಶನ್ಸ್ ಕೇಳ್ತಾರಪ್ಪ ಅಂತಂದರೆ ಅಲಹಾಬಾದ್ ಒಪ್ಪಂದ ಯಾರ್ಯಾರ ನಡುವೆ ನಡೆಯುತ್ತೆ ಅಂತ ಕೇಳಿದರೆ ರಾಬರ್ಟ್ ಕ್ಲೈವ್ ಮತ್ತು 2ನೇ ಶಹ ಆಲಂನ ನಡುವೆ ಅಲಹಾಬಾದ್ ಒಪ್ಪಂದ ಆಯಿತು. ಎಷ್ಟರಲ್ಲಿ ಆಯಿತು ಅಂತ ಕೇಳಿದರೆ 1760ರಲ್ಲಿ ಆಯಿತು. ಅಲಹಾಬಾದ್ ಒಪ್ಪಂದಕ್ಕೆ ಕಾರಣ ಅಂತ ಕೇಳಿದರೆ ಬಕ್ಸರ್ ಕದನದ ಒಂದು ಪರಿಣಾಮವಾಗಿ ಅಲಹಾಬಾದ್ ಒಪ್ಪಂದ ಏನಾಯಿತು, ಆಯಿತು. ಬಕ್ಸರ್ ಕದನ ಯಾರ್ಯಾರ ಮಧ್ಯೆ ನಡೆಯಿತು ಅಂತ ಕೇಳಿದ್ರೆ ಬ್ರಿಟಿಷರು ಮತ್ತು ತ್ರಿಕೂಟ ಸೈನ್ಯದ ಮಧ್ಯೆ ನಡೆಯಿತು ಅಂತ ಆನ್ಸರ್ ಮಾಡಬೇಕು. ಅದಾದ ನಂತರ ಪ್ಲಾಸಿ ಕದನ ಯಾರ್ಯಾರ ಮಧ್ಯೆ ನಡೆಯುತ್ತಪ್ಪ ಅಂತ ಕೇಳಿದರೆ ಸಿರಾಜ್ ಉದ್ದೌಲ್ ಮತ್ತು ರಾಬರ್ಟ್ ಕ್ಲೈವ್ನ ನಡುವೆ ಒಂದು ಪ್ಲಾಸಿ ಕದನ ಆಯಿತು. ಪ್ಲಾಸಿ ಕದನ ಯಾರು ಸೋಲ್ತಾರಪ್ಪ ಅಂದರೆ ಸಿರಾಜ್ ಉದ್ದೌಲ್ ಸೋಲ್ತಾನೆ, ರಾಬರ್ಟ್ ಕ್ಲೈವ್ ಏನಾಗ್ತಾನೆ, ಈ ಒಂದು ಕದನದಲ್ಲಿ ಏನು ಮಾಡ್ತಾನೆ, ಗೆಲ್ತಾನೆ. ಸೊ ಇಷ್ಟು ಏನಾಗುತ್ತಪ್ಪ ಅಂತಂದರೆ ಬ್ರಿಟಿಷರು ಭಾರತದಲ್ಲಿ ಆಡಳಿತವನ್ನು ಮಾಡಲಿಕ್ಕೆ ಬುನಾದಿಯನ್ನು ಹಾಕ್ಕೊಟ್ಟಿರ್ತಕ್ಕಂಥ ಒಂದು ಕದನಗಳು ಯಾವಾಗ್ತಾವಪ್ಪ ಅಂತಂದರೆ ಈ ಒಂದು ಪ್ಲಾಸಿ ಕದನ ಮತ್ತು ಬಕ್ಸರ್ ಕದನಗಳು ಮೇನ್ ಇಂಪಾರ್ಟೆಂಟ್ ಆಗಿ ನಮ್ಮ ಒಂದು ಕಾರ್ಯವನ್ನು ಏನು ಮಾಡ್ತಾ ಹೋಗ್ತವೆ. ಸೊ ಇವತ್ತಿನ ತರಗತಿಯಲ್ಲಿ ನಾನು ಏನು ಮಾಡಿದ್ದೇನೆ ಅಂದರೆ ಬಂಗಾಳ ಪ್ರಾಂತ್ಯದಲ್ಲಿ ಬ್ರಿಟಿಷರ ಒಂದು ಪ್ರಾಬಲ್ಯ ಯಾವ ರೀತಿಯಲ್ಲಿ ಹೆಚ್ಚಿಗೆ ಆಯಿತು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಮುಂದಿನ ತರಗತಿಯಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ನಾನು ಬರ್ತೀನಿ. ಸೊ ಇದೇ ರೀತಿ ನನ್ನ ಒಂದು ಕ್ಲಾಸಸ್ಸನ್ನು ನೋಡ್ತಾ ಇರಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.